ಇನ್ನು 2026 ಮಿಥುನ ರಾಶಿಯವರಿಗೆ ಹೇಗಿದೆ? ಎಲ್ಲ ರಾಶಿಯನ್ನು ಕಂಪೇರ್ ಮಾಡಿದರೆ ಅತ್ಯಂತ ಅದೃಷ್ಟದಾಯಕವಾದಂತಹ ಸಂವತ್ಸರ ಮಿಥುನ ರಾಶಿಯವರಿಗೆ 2026. ಅವರ ಎಲ್ಲ ರೀತಿಯ ಯೋಚನೆಗಳು ಪೂರ್ಣಗೊಳ್ಳುತ್ತೆ. ಸೈಂಟಿಸ್ಟ್ಗಳಿಗೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ, ಡಾಕ್ಟ್ರಿಗೆ, ನರ್ಸಿಂಗ್ ಹೋಮ್ ಓನರ್ಸಿಗೆ, ಅದೇ ರೀತಿ ಪ್ಯಾರಾಮೆಡಿಕಲ್ ಸ್ಟಾಫು ಮತ್ತು ಔಷಧ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಭಾಗ್ಯದ ಬಾಗಿಲು ತೆರೆದಿಟ್ಟಿರುತ್ತೆ. ಅವರ ಬಹುದಿನಗಳ ಆಸೆ ಪೂರೈಸುತ್ತೆ. ಹೆಚ್ಚಿನ ಒಂದು ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗ್ತಕ್ಕಂಥ ಅವಕಾಶ ಮತ್ತು ದೂರದ ಪ್ರಯಾಣ, ಸಾಕಷ್ಟು ಕೀರ್ತಿ, ನೆಮ್ಮದಿ ಮತ್ತು ತೃಪ್ತಿ ಕೊಡ್ತಕ್ಕಂಥ ವರ್ಷ ಇದಾಗಿದ್ದರೆ, ಅದರ ಜೊತೆಗೆ ಅವರ ನಾನಾ ರೀತಿಯ ಸಮಸ್ಯೆಗಳೇನಿತ್ತು ಅದೆಲ್ಲದೂ ಪರಿಹಾರವಾಗಿ ಹೇರಳವಾದ ಧನಾಗಮನ, ಆ ಧನಾಗಮನದಿಂದ ಕೀರ್ತಿ ಮತ್ತು ಮನೆಯನ್ನು ಖರೀದಿ ಮಾಡ್ತಕ್ಕಂತಹ ಒಂದು ಸುವರ್ಣ ಅವಕಾಶ, ಮನೆ ಅಥವಾ ಮನೆಗೆ ಸಂಬಂಧಪಟ್ಟಂಥ ಜಾಗವನ್ನು ಖರೀದಿ ಮಾಡಿ ಮನೆ ನಿರ್ಮಾಣ ಮಾಡ್ತಕ್ಕಂಥದ್ದು, ಅದೇ ರೀತಿ ಅಗ್ರಿಕಲ್ಚರ್ ಲ್ಯಾಂಡನ್ನು ಅಥವಾ ಫಾರ್ಮ್ ಹೌಸನ್ನು ಖರೀದಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ವಿಮಾನ ಪ್ರಯಾಣ ಹೇರಳವಾಗಿ ಈ ವರ್ಷ ತಮಗೆ ಹಿಂದೆಂದೂ ಕಾಣದೇ ಇರುವಷ್ಟು ದೂರದ ದೇಶಗಳಿಗೆ ವಿಮಾನದಲ್ಲಿ ಪ್ರಯಾಣ, ಹಡಗಿನ ಪ್ರಯಾಣ ಇತ್ಯಾದಿಗಳು ತಮಗೆ ಖುಷಿ ಮತ್ತು ನೆಮ್ಮದಿಯನ್ನು ಕೊಡ್ತಕ್ಕಂಥ ವರ್ಷ ಇದಾಗಿರುತ್ತೆ. ಇದೇ ರೀತಿ ಸರ್ಕಾರಿ ಅಧಿಕಾರಿಗಳು, ದೊಡ್ಡ ಮಟ್ಟದ ಅಧಿಕಾರಿಗಳು ಅಂದರೆ IAS, IPS, IFS ಇಂಥ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥವರಿಗೆ ವಿಶೇಷವಾದ ಜವಾಬ್ದಾರಿ, ಗೌರವ, ಸ್ಥಾನಮಾನ, ತಾವು ಬಯಸಿದಂತಹ ಕ್ಷೇತ್ರದಲ್ಲಿ ತಮಗೆ ಸೇವೆ ಮಾಡೋದಕ್ಕೆ ಸಿಗ್ತಕ್ಕಂಥ ಅವಕಾಶ ಇದು ಕೂಡ ತಮ್ಮದಾಗಿರುತ್ತೆ. ಇದರ ಜೊತೆಗೆ ವಿಶೇಷವಾದಂಥ ಕೀರ್ತಿ, ದೇಶಾದ್ಯಂತ ತಮ್ಮ ಹೆಸರು ಪ್ರಚಲಿತಕ್ಕೆ ಬರ್ತಕ್ಕಂಥ ಒಂದು ಅವಕಾಶ ಮತ್ತು ಅದೇ ರೀತಿಯಲ್ಲೇ ಆ ಕೀರ್ತಿಗೆ ಪಾತ್ರರಾಗೋದ್ರ ಜೊತೆಗೆ ಸಾಕಷ್ಟು ಜನಸೇವೆಯನ್ನು ಮಾಡಿ ಒಂದಿಷ್ಟು ಮನ್ನಣೆ, ಗೌರವವನ್ನು ಗಳಿಸಿ ಒಂದಿಷ್ಟು ತೃಪ್ತಿ, ನೆಮ್ಮದಿ ತಗೊಂಡು ನೆಮ್ಮದಿಯಾಗಿ ಬದುಕ್ತಕ್ಕಂಥ ವರ್ಷ ಇದಾಗಿರುತ್ತೆ. ಮಿಥುನ ರಾಶಿಯವರಿಗೆ ಪರಿಹಾರ ಏನಿದೆ? ಇನ್ನಷ್ಟು ಶುಭ ಫಲಕ್ಕಾಗಿ ತಾವು ಗಣಪತಿಯ ಆರಾಧನೆ, ಗಣಪತಿಗೆ ದೂರ್ವಾರ್ಚನೆ, ಪ್ರತಿ ಮಂಗಳವಾರದ ದಿವಸ ಗಣಪತಿಗೆ ಯೋ ದೂರ್ವಾಂಕುರೈರ್ಯಜತಿ, ಆ ದೂರ್ವೆಯಿಂದ ಅಂದರೆ ಗರಿಕೆ ಹುಲ್ಲಿನಿಂದ ಅರ್ಚನೆ ಮಾಡಿಸೋದರಿಂದ ಇನ್ನಷ್ಟು ಶ್ರೇಯಸ್ಸು, ನೆಮ್ಮದಿ ತಮ್ಮದಾಗುತ್ತೆ.